ಸಂತೋಷ್ ಹೆಗಡೆ ಅವರಿಗೆ ಇವತ್ತು 85 ವರ್ಷ. ಈ ಜೀವನದಲ್ಲಿ ಕೂಡ ನಾನು ಈ ಸಮಯದಲ್ಲೂ ಕೂಡ ಒಬ್ಬ ಮೌಲ್ಯಾಧಾರಿತ ರಾಜಕಾರಣಿ ಆಗಿರ್ಬೋದು, ಅಧಿಕಾರಿ ಆಗಿರ್ಬೋದು ನೋಡಿದ್ದೇನೆ ಅಂತ ಆದ್ರೆ ನಿಮ್ಗೆ ಯಾರ ಹೆಸರು ಬರುತ್ತೆ ಸರ್? ನೋಡಿದ್ದೇನೆ, ಇಲ್ಲ ಅಂತಲ್ಲ. ಆದರೆ ಅವರ ಸಂಖ್ಯೆ ಭಾಳ ಕಮ್ಮಿ ಆಗಿದೆ. ಅವರಿಗೆ ಯಾವ ಅಧಿಕಾರನೂ ಇಲ್ಲ, ಜನರ ಸಪೋರ್ಟ್ ಕೂಡ ಇಲ್ಲ. ಅವ್ರು ನನ್ನಂತೆ ನಿವೃತ್ತರಾದಮೇಲೆ ಜನರ ಕಣ್ಣಿಗೆ ಬೀಳಲ್ಲ. ಸಂತೋಷ್ ಹೆಗಡೆ ಕೂಡ ಒಬ್ಬ ಮಂತ್ರಿ ಆಗಿದ್ದರೆ, ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷನಾಗಿದ್ದರೆ ಎಲ್ಲರಿಗೂ ಗೊತ್ತಿತ್ತು. ಯಾಕಂದರೆ ಪೇಪರಲ್ಲಿ ಬರ್ತದೆ, ಇವತ್ತು ಬೆಳಿಗ್ಗೆ ಅಲ್ಲಿ ಹೋದ ಇಲ್ಲಿ ಹೋದ ಇಲ್ಲಿ ಹೋದ ಅಂತ. ನನಗೆ ಅದು ಬೇಡ. ನನಗೆ ಮನಸ್ಸಿಗೆ ಶಾಂತಿ ತರುವಂಥ ಒಂದು ಜೀವನ. ಯಾರಾದರೂ ಒಂದು 2-3 ಹೆಸರುಗಳನ್ನು ಹೇಳ್ಬೋದು ಸರ್ ನಿಮ್ಗೆ ಇಷ್ಟ? ಯಾವ ವಿಚಾರದಲ್ಲಿ ಸರ್? ಈ ರೀತಿಯಾಗಿ ಮೌಲ್ಯಗಳನ್ನು ಇಟ್ಕೊಂಡು ಇವತ್ತು ರಾಜಕೀಯದಲ್ಲಿ ಇರೋರಾಗಿರ್ಬೋದು ಅಥವಾ ಅಧಿಕಾರದಲ್ಲಿ ಇರೋರಾಗಿರ್ಬೋದು. ಹೇಳೋಕ್ಕೆ ಭಾಳ ಕಷ್ಟ. ನನಗೆ ಭಾಳ ಜನರ ಪರಿಚಯ ಇದೆ, ಆದರೆ ಅವರ ಹೆಸರು ಹೇಳಿದರೆ ಇವರು ಅವರನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ ಅಂತ ಬರ್ತದೆ. ಜನರು ಅವರದ್ದೇ ರೀತಿಯಲ್ಲಿ ನೋಡ್ಕೊಳ್ಳಿ. ಆದರೆ ಹೋಗಿ ಮಕ್ಕಳಿಗೆ ಹೇಳ್ತಾ ಇರ್ತೇನೆ, ಬೇರೆ ಸಂಸ್ಥೆಗಳಿಗೆ ಹೋಗ್ತೇನೆ, ಅದನ್ನು ಲೆಕ್ಕದಲ್ಲಿ ಹಾಕಿಲ್ಲ ನಾನು. ಬೇರೆ ಬೇರೆ ಸಂಸ್ಥೆಗಳಿಗೆ ಹೋಗ್ತಾ ಇರ್ತೇನೆ. ನನ್ನ ಹಿರಿಯರಿಗೂ ಕೂಡ ಹೇಳೋದು ಇಷ್ಟೇ, ಬೇರೆ ದಾರಿ ಇಲ್ಲ, ಇದೊಂದು ದಾರಿ. ಆದರೆ ಈ ದಾರಿ ಇನ್ನು ಮುಂದಕ್ಕೂ ಕೆಟ್ಟೋದ್ರೆ ಮತ್ತೆ ಭಾಳ ಕಷ್ಟ. ಹಲವಾರು ವರ್ಷಗಳ ಕಾಲ ದುಡಿದಿದ್ದೀರಿ, ಸಮಾಜದಲ್ಲಿ ಬದಲಾವಣೆ ತರೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡಿದ್ದೀರಿ, ಅಗಾಧವಾದ ಅನುಭವ ಇದೆ. ಇನ್ನು ಮುಂದಿನ ಹಾದಿ ಯಾವ ರೀತಿಯಾಗಿದೆ ಸರ್? ಎಷ್ಟು ದಿನ ನನ್ನ ಕಾಲಲ್ಲಿ ನಿಲ್ತ್ಕೊಳ್ಳೋಕ್ಕೆ ಸಾಧ್ಯ ಇದೆಯೋ, ನಡೆಯೋಕ್ಕೆ ಸಾಧ್ಯ ಇದೆಯೋ, ಎಷ್ಟು ದಿನ ನೆನಪು ಉಳಿತದೋ ಅಷ್ಟು ದಿನ ನಾನು ಪ್ರಯತ್ನ ಮಾಡ್ತಾ ಇರ್ತೇನೆ. ಈ ಸಮಾಜದ ಭಾವನೆಯನ್ನು ಬದಲಾಯಿಸಿ ಅದರಿಂದ ಸಮಾಜದಲ್ಲಿ ಒಂದು ಶಾಂತಿ ಮಾತ್ರ ಅಲ್ಲ, ಒಂದು ಪ್ರಾಮಾಣಿಕತೆ, ಜನರಲ್ಲಿ ಇದು ಸೌಹಾರ್ದ ಇರಬೇಕನ್ನೋ ಹಿನ್ನೆಲೆಯಲ್ಲಿ ನಾನು ಕೆಲಸ ಮಾಡ್ತಾ ಇರ್ತೇನೆ. ಹೃದಯಪೂರ್ವಕ ಧನ್ಯವಾದಗಳು ಸರ್. ಇಷ್ಟೋ ತನಕ ನಮ್ಮ ಜೊತೆಗೆ ಸಂಪೂರ್ಣವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇದಿಷ್ಟು ಸಂತೋಷ್ ಹೆಗಡೆ ಸರ್ ಜೊತೆಗಿನ ಮಾತುಗಳು. ಅವರ ಅನುಭವದ ಸಾರ ಎಲ್ಲವನ್ನೂ ಕೂಡ ನಮ್ಮ ಜೊತೆಗೆ ಹಂಚಿಕೊಂಡು ಹೇಗೆ ಬದುಕಬೇಕು ಅನ್ನುವಂತಹ ಒಂದು ದಾರಿಯನ್ನು ಕೂಡ ಹೇಳ್ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗೆ ಕಾನೂನು ಸುವ್ಯವಸ್ಥೆಯ ವಿಚಾರವಾಗಿರಬಹುದು ಎಲ್ಲವನ್ನು ಕೂಡ ಹೇಳ್ಕೊಂಡಿದ್ದಾರೆ. ಅವರು ಹೇಳಿರುವಂತಹ ಕೆಲವೊಂದಿಷ್ಟು ಮಾರ್ಗಗಳನ್ನ ಪಾಲಿಸುವಂತಹ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ಲಾ ಅಂಡ್ ಆರ್ಡರ್ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನ ಹಾಡ್ತಾ ಮತ್ತೊಮ್ಮೆ ಮುಂದಿನ ವಾರದಲ್ಲಿ ಇನ್ನೊಬ್ಬ ವಿಶೇಷ ವ್ಯಕ್ತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.